ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ OTTಗೆ. ಹೌದು, ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಡಕಾಯ್ಟ್ ಈ ಒಂದು ಸಿನಿಮಾ ಕನ್ನಡ ಡಬ್ಬಿಂಗ್ ಅಲ್ಲಿ ಅಮೆಜಾನ್ ಪ್ರೈಮ್ಗೆ OTTಯಲ್ಲಿ ಬಿಡುಗಡೆಯಾಗಿದೆ. ಈ ಒಂದು ಸಿನಿಮಾದ OTT ರಿವ್ಯೂ ಹೇಗಿದೆ ಮತ್ತು ಕತೆ ಹೇಗಿದೆ ಅನ್ನೋದನ್ನು ಇವತ್ತು ನಾನು ರಿವ್ಯೂ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕಂಪ್ಲೀಟ್ ಆಗಿ ನೋಡಿ. ಇಷ್ಟವಾದರೆ ಕಂಟೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಸಿನಿಮಾದ ಕಥೆಯು ಇಬ್ಬರು ಮಾಜಿ ಪ್ರೇಮಿಗಳ ಮಧ್ಯದಲ್ಲಿ ಶುರುವಾಗುತ್ತದೆ. ಈ ಸಿನಿಮಾ ಒಂದು ದರೋಡೆಗಾರರ ಒಂದು ಕಥೆಯಾಗಿದೆ. ಆದ್ರೆ ಇದು ಒಂದು ಸಾದಾ ರಾಬರಿ ಸ್ಟೋರಿ ಅಲ್ಲ. ಇದರಲ್ಲಿ ಒಂದು ರಿವೆಂಜ್ ಲವ್ ಸ್ಟೋರಿ ಇದೆ, ಎಮೋಷನಲ್ ಸಸ್ಪೆನ್ಸ್ ಎಲ್ಲವೂ ಕೂಡ ಸಖತ್ತಾಗಿನೇ ಮಿಕ್ಸ್ ಮಾಡಿದ್ದಾರೆ. ಎಲ್ಲವೂ ಕೂಡ ಪ್ರತಿಯೊಂದು ಚೆನ್ನಾಗಿನೇ ಸಿನಿಮಾದಲ್ಲಿ ಕಾಣುತ್ತದೆ. ಹಾಗೆ ಈ ಇಬ್ಬರ ಪ್ರೇಮಿಗಳ ಮಧ್ಯದಲ್ಲಿ ಆಗಿರುವಂತ ಆ ಒಂದು ರಿವೆಂಜ್ ಏನು ಮತ್ತು ಆ ಪ್ರೇಮಿಗಳು ಏಕೆ ದೂರ ಆದ್ರು ಅಂತ ನೀವು ಸಿನಿಮಾದಲ್ಲಿಯೇ ನೋಡಬೇಕು. ಈ ಸಿನಿಮಾ ಅಮೆಜಾನ್ ಪ್ರೈಮ್ಗೆ OTTಯಲ್ಲಿ ಕಾಲಿಟ್ಟಿದೆ. ಹೌದು, ಒಂದು ಒಳ್ಳೆ ಸಸ್ಪೆನ್ಸ್ ಆಕ್ಷನ್ ಸಿನಿಮಾ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ಸ್ ಆಗಿದೆ. ಹಾಗೆ ಈ ಸಿನಿಮಾದ ಫಸ್ಟ್ ಹಾಫ್ ಫುಲ್ಲ ಮಾಸ್ ಆಕ್ಷನ್ ಸೀನ್ಗಳನ್ನು ಕೂಡಿದೆ. ಇದರಲ್ಲಿ ಹೀರೋ ಎಂಟ್ರಿ ಬಂದಾಗ ಮೈ ಜೂಮ್ ಎನಿಸುತ್ತದೆ. ಒಂದು ಜೈಲಿನಲ್ಲಿ ನಮ್ಮ ಹೀರೋ ಅವರ ಎಂಟ್ರಿ ಆಗುತ್ತದೆ. ಅದು ಕೂಡ ಸಖತ್ ಆಗಿನೇ ಇದೆ ಸ್ನೇಹಿತರೆ. ಹಾಗೆ ಈ ಒಂದು ಸಿನಿಮಾದ ಕಥೆಯು ತುಂಬಾ ಚೆನ್ನಾಗಿದ್ದ ಕಾರಣ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಸ್ಟೋರಿ ಡೆಪ್ತ್ ಅಂದ್ರೆ ಆಳವಾಗಿನೇ ಹೇಳುತ್ತದೆ. ಆದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತವೆ. ಪ್ರತಿಯೊಂದೊಂದು ಟ್ವಿಸ್ಟ್ ಯಾವ ರೀತಿ ಇದೆ ಅಂದ್ರೆ ನೀವು ಸಿನಿಮಾದಲ್ಲಿ ನೋಡಿ ಫೀಲ್ ಮಾಡಬೇಕು. ಅಷ್ಟು ಚೆನ್ನಾಗಿನೇ ಈ ಸಿನಿಮಾದ ಟ್ವಿಸ್ಟ್ಗಳು ನಿಮಗೆ ಎದುರಾಗುತ್ತವೆ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಡೆ ಬಂದ್ರೆ ಸಖತ್ತಾಗಿನೇ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಸಿನಿಮಾಟಿಕ್ ಗ್ರಾಫಿಕ್ಸ್ ಆಗುವುದು ಎಲ್ಲವೂ ಕೂಡ ಸ್ಕ್ರೀನ್ ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣುತ್ತದೆ. ಮತ್ತು ನಂತರ ಈ ಸಿನಿಮಾದ ಹೀರೋ ಪರ್ಫಾರ್ಮೆನ್ಸ್ ಕೂಡ ಬೇರೆ ಲೆವೆಲ್ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಪವರ್ಫುಲ್ ಆಗಿದೆ ಮತ್ತು ಸಖತ್ತಾಗಿನೇ ವರ್ಕ್ ಕೂಡ ಆಗಿದೆ ಅಂತ ಹೇಳಬಹುದು. ಹಾಗೆ ಈ ಸಿನಿಮಾ ಒಂದು ಒಳ್ಳೆ ಆಕ್ಷನ್ ಮತ್ತು ಲವ್ ಸ್ಟೋರಿ ಇದ್ದ ಕಾರಣ ಸಖತ್ತಾಗಿ ಒಂದು ಸೂಪರ್ ಹಿಟ್ ಸಿನಿಮಾ ಕೂಡ ಆಗಿದೆ. ಒಟ್ನಲ್ಲಿ ಮಾಸ್ ಆಕ್ಷನ್ ಲವರ್ಗೆ ಈ ಸಿನಿಮಾ ಬೆಸ್ಟ್ ಸಿನಿಮಾವಾಗಿದೆ. ನೀವಿನ್ನು ಈ ಒಂದು ಸಿನಿಮಾ ನೋಡಿಲ್ಲ ಅಂದ್ರೆ ಇವಾಗ OTTಲಿ ನೀವು ಸಂಪೂರ್ಣವಾಗಿ ಈ ಸಿನಿಮಾ ನಿಮಗೆ ಬೇಕಾದಂತ ಭಾಷೆಯಲ್ಲಿ ನೀವು ಸಂಪೂರ್ಣವಾಗಿ ನೋಡಬಹುದು. ಹಾಗೆ ಈ ಒಂದು ರಿವ್ಯೂ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ. ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.